ಟೊಮ್ಯಾಟೊ, ಈರುಳ್ಳಿ, ಹಾಲು, ಮೈದಾ. ನಂಗೆ ಎದುರಿಸ್ಬಿಟ್ಟೆ ಗೊತ್ತಾ ಮೊದಲೇ ಪುಕ್ಲಿ ನಾನು. ನೀ ಅಲ್ಲಿಂದ ಬಂದಿದ್ಯಾ ನೀನು? ಎಷ್ಟು ಚಿಂತಾಮಗ್ನಳಾಗಿ ಏನು ಡೆಡಿಕೇಶನ್ ಏನ್ ಕತೆ ಬಂದಿದ್ದು ಗೊತ್ತಾಗಿಲ್ಲ ನಿಮ್ಗೆ. ಹೆದ್ರಿಸೋದಾರು ಹಂಗ ಕಿವಿ ಹತ್ರ ಬಂದ್ಬಿಟ್ಟು ಒಳ್ಳೆ ಮಕ್ಕಳಾಗಿದ್ರೆ ಬೇಡ ಬಿಡು. ಒಂದ್ ಸೆಕೆಂಡ್ ವೀಕ್ಷಕರೇ, ಹಾಯ್ ಹಲೋ ನಮಸ್ಕಾರ. ಫುಲ್ ಜೋಶಲ್ಲಿ ಬಂದ್ಬಿಡ್ತೀನಿ ಇವತ್ತು. ನಿಮ್ಮೆಲ್ಲರಿಗೂ ಇವತ್ತಿನ ನಮ್ಮ ಮನೆ ಅಡಿಗೆ ಸಂಚಿಕೆಗೆ ಆತ್ಮೀಯವಾದಂತ ವೆಲ್ಕಮ್ ವೆಲ್ಕಮ್. ಸೊ ಏನ್ ಮೇಡಮ್ ಹೆಂಗಿತ್ತು ಚಮಕ್ಕು? ಚೆನ್ನಾಗಿತ್ತಲ್ಲ? ಚೂರು ಟಿಶ್ಯೂ ಪೇಪರ್ ತಗೊಂಡು ಒರ್ಸ್ಕೋಬೇಕು. ನಿಜವಾಗ್ಲೂ ಬೇಯ್ತೋಗ್ಬಿಟ್ಟಿದ್ದಾರೆ ಪಾಪ. ಮತ್ತೇನು ಈ ತರನ ಈ ಪಾಟಿ ಹೆದರ್ಸೋದ? ಇಷ್ಟೇ, ಇದೆಲ್ಲ ನಮ್ದು ಇನ್ನು ಸ್ಯಾಂಪಲ್. ಅವಾಗ್ಲೇ ಏನೋ ಬಿಸ್ಕೆಟ್ ಹಾಕ್ತೀನಿ. ಅಯ್ಯೋ ಬಿಸ್ಕೆಟ್ ಇಲ್ಲಿ, ನೀವೇ ನನ್ ಪಾಸ್ತಾ ಹಾಕ್ತೀರಾ? ಏನದು ಪಾಸ್ತಾ? ಯಾಕೆ ಪಾಸ್ತಾ ಇಷ್ಟ ಇಲ್ವಾ ನಿಂಗೆ? ನಾನ್ ನನ್ನ ಮೆಥಡ್ ಅಲ್ಲಿ ಪಾಸ್ತಾ ಇಷ್ಟ ಅಲ್ಲಪ್ಪ. ಇವಾಗ ನಾನ್ ಮಾಡ್ಕೊಡ್ತೀನಿ, ಅದ್ ರುಚಿ ನೋಡು. ಏನು ಪಾಸ್ತಾನಲ್ಲಿ? ಇದು ಪಾಸ್ತಾ ವಿತ್ ಬೇಬಿಕಾರ್ನ್. ಸೊ ಸ್ಟಾರ್ಟ್ ಮಾಡ್ಬಿಡೋಣವಾ? ದಯವಿಟ್ಟು ಶುರು ಮಾಡಿ. ಮಾಡಿದ್ವಿ ನೋಡಿ. ಆಟಾಡೋಣವಾ? ಹಾ ಆಟಾಡೋಣವಾ? ಆಟಾಡೋಣವನ ಹೊಡೆದಾಡೋಣ ಅನ್ನಂಗಿತ್ತು. ಯಾಕೆ? ಇಲ್ಲಪ್ಪ, ನಾವು ಆಟಾಡೋಣ. ಅವಾಗ ಚಮಕ್ ಕೊಟ್ಟಿಯಲ್ಲ ಅದಕ್ಕೆ. ತಗೊಳ್ಳಿ. ಓಕೆ, ಈಗ ಮೊದಲಿಗೆ ಆಲಿವ್ ಆಯಿಲ್. ಆಲಿವ್ ಆಯಿಲ್ ಇಲ್ಲ ಅಂದ್ರೂ ರಿಫೈಂಡ್ ಆಯಿಲ್ ಹಾಕೋಬಹುದು. ಓಕೆ, ಬಟ್ ಆಲಿವ್ ಆಯಿಲ್ ಅಲ್ಲಿ ಅದರದೇ ಒಂದು ಸ್ಪೆಷಲ್ ಫ್ಲೇವರ್ ಇರುತ್ತೆ. ಸ್ಪೆಷಲ್ ಫ್ಲೇವರ್ ಇರುತ್ತೆ. ಮತ್ತೇನು ಗೊತ್ತಾ, ಯೂಶಲಿ ಪಾಸ್ತಾ ಆಗಿರ್ಬೋದು ಅಥವಾ ಕೆಲವೊಂದು ಡಿಶಸ್ಗೆ ಅದು ತುಂಬಾ ಸೂಟಬಲ್. ಅದು ಓಕೆ. ನೀಲಗಿರಿ ಆಯಿಲ್? ನೀಲಗಿರಿ ಆಯಿಲ್ ಶೀತ ಆಗತ್ತಲ್ಲ, ಕಾಲ್ಗೆ ಹಾಕಿ ಉಜ್ಕೊಳ್ಳೋದು. ಉಜ್ಬೇಕಾ? ಬೇಡ. ಅಯ್ಯೋ, ಇದಾಗಿದೆಲ್ಲ ಕಾದಿದೆ. ಒಂದು ಬೌಲ್ ಆಗಷ್ಟು ಈರುಳ್ಳಿ. ಓಕೆ. ಈರುಳ್ಳಿ ಫ್ರೈ. ಹಾ, ಈರುಳ್ಳಿ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗಲ್ಲವರೆಗೂ. ಮತ್ತೆ ಬೆಳ್ಳುಳ್ಳಿ ಒಂದು 4 ರಿಂದ 5 ಎಸ್ಲು ತಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಅದು ನಮಗ್ ಮೊದ್ಲೇ ಪಾಸ್ತಾ ಆಗಲ್ಲ, ಇನ್ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬಿಟ್ರಂತೂ ಆಗದೇ ಇಲ್ಲ. ನೀವ್ ಏನ್ ತಿನ್ಸಕ್ ಹೊರಟಿದೀರಿಪ್ಪ? ಇವಾಗ ನೀ ತಿಂದಾದ್ಮೇಲೆ ನನಗೆ ಹೇಳ್ತೀಯ ಅಷ್ಟೇ. ಆಯ್ತಪ್ಪ, ನಾನು ಹೇಳಿಲ್ವಾ? ಫಸ್ಟ್ ಬೇಡ ಬೇಡ ಅಂದವ್ರು ಬೇಡಿ ಬೇಡಿ ತಿಂತಾರಂತೆ. ಅಬ್ಬಬ್ಬಬ್ಬಬ್ಬ, ಏನ್ ಡೈಲಾಗು! ಇಲ್ಲ ಇಲ್ಲ, ಇವಾಗ ಏನೋ ಹೇಳ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಿಂಗೆ ಹೇಳಿದ್ ನಾನು. ಓಕೆ, ಇದು ಈ ಕಡೆ ಬೇಯ್ತಾ ಇರ್ಲಿ. ಓಕೆ, ಇದು ಹಚ್ಕೊಂಡಿದೀವಲ್ಲ ಗ್ಯಾಸ್. ಈಗ ಏನ್ ಮಾಡೋಣ? ಆಮೇಲೆ ನಾನು ನೆಕ್ಸ್ಟ್ ತಪ್ಪಿ ಕೇಳಿದ್ರೆ ಪಾಸ್ತಾ ಮಾಡ್ಕೊಡಿ ಅಂತ ಬೇಡಿ ಬಂದವಳು ಅಂತ ಹೇಳ್ಬಿಡ್ಬೇಡಿ ಆಯ್ತಮ್ಮ. ಅಲ್ಲಲ್ಲ, ನೀನ್ ಬೇಡ ಬೇಡ ಅಂತ ಹೇಳಿದ್ಯಲ್ಲ ಅಂತವ್ರಿಗೆ ನಾನು ಹೇಳ್ತಾ ಇರೋದು. ಅದೇ ಸರಿ. ಈಗ ತಿನ್ಬಿಟ್ಟು 1 ಚಮಚ. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಮೆತ್ತಗಾಗತ್ತೆ. ಬೇಡ, ಈಗ ಬೇಡ, ಅದ್ರ ಪಾಡಿಗೆ ಅದಾಗ್ಲಿ. ಅಲ್ಲ ಹೇಳ್ದೆ ಸುಮ್ಮನೆ, ಯಾವಾಗ್ಲೂ ಹೇಳ್ತಿರಲ್ಲ, ನಿಮ್ ಡೈಲಾಗ್ ನಾನು ನೋಡ್ದೆ ಅಷ್ಟೇ. ಯಾವಾಗ್ಲೂ ಅದು ಒಂದೇ ತರ ಆಗಲ್ಲ. ಅದೇ, ಯಾರೋ ಯಾವಾಗ್ಲೂ ಏನ್ ಹೇಳ್ತಾರ ಅವ್ರವ್ರೇ ಅದೇ ಹೇಳ್ಬೇಕು. ಹೌದು, ಕರೆಕ್ಟ್. ಈಗ ಇದಕ್ಕೆ 1 ಚಮಚ ಆಗಷ್ಟು ಬೆಣ್ಣೆ. ಉಪ್ಪಿರೋ ಬೆಣ್ಣೆ, ಉಪ್ಪಿಲ್ದಿರೋ ಬೆಣ್ಣೆ, ಯಾವ್ದು ಬೇಕಾರೋ ಹಾಕೋಬಹುದು. ಇದು ಮೈದಾ ಹಿಟ್ಟು, 1 ಚಮಚ ಮೈದಾ ಹಿಟ್ಟು. ಇದಕ್ಕೆ ವೈಟ್ ಸಾಸ್ ಅಂತ ಹೇಳ್ತಾರೆ. ಅಯ್ಯಪ್ಪ, ನೋಡು ಯಾವ ತರ ಇರುತ್ತೆ. ಅದು ಹಾಲು ಅಂತಾರೆ, ವೈಟ್ ಸಾಸ್ ಅಂತ ಯಾಕಂತಾರೆ? ವೈಟ್ ಸಾಸ್ ಏನ್ ತಲೆ ಕೆಟ್ಟಿದ್ಯಾ ಅವ್ರಿಗೆ? ಇಲ್ಲ ಕಣೆ, ನೀವು ಮಾಡ್ಕೋತಿರೋದು ವೈಟ್ ಸಾಸ್. ಮಾಡ್ಕೋತಿರೋದು ವೈಟ್ ಸಾಸ್. ಏನಂದ್ರೆ ಮೈದಾ ಹಿಟ್ಟು 1 ಚಮಚ ಆಗಷ್ಟು ಮೈದಾ ಹಿಟ್ಟನ್ನ ಹಾಲಲ್ಲಿ ಮಿಕ್ಸ್ ಮಾಡ್ಕೋತಾ ಇದೀನಿ. ಓಕೆ, ಇದು ಸ್ವಲ್ಪ ಸಣ್ಣ ಮಾಡು. ಈಗ ಈರುಳ್ಳಿ ಬೇಯಿಸ್ತಾ ಇದೀವಲ್ಲ, ಕ್ಯಾಪ್ಸಿಕಮ್ ಹಾಕೊಂಡ್ಬಿಡೋಣ. ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡಿದೀವಿ, ಕ್ಯಾಪ್ಸಿಕಮ್ ಬಾಡ್ಸು. ಬಡಿ ಹೋದ ಕ್ಯಾಪ್ಸಿಕಮ್ ಇಂದ ನಾನು ನೀನೇನೋ ಅನ್ಕೊಂಡೆ. ವೈಟ್ ಸಾಸ್ ಅಂತ ಅಂದ್ರೆ ಮೈದಾ ಹಿಟ್ಟು, ಬೆಣ್ಣೆ. ಯಾಕೆ, ಏನಾಯ್ತು? ಏನಾಗಿಲ್ಲಪ್ಪ, ವೈಟ್ ಸಾಸ್ ಅಂದ್ರೆ ಮೈದಾ ಹಿಟ್ಟು, ಬೆಣ್ಣೆ ಹಾಗೂ ಹಾಲು. ಹಾಲು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಕ್ಯಾಪ್ಸಿಕಮ್ ಬೇಗ ಬೆಂದೋಗುತ್ತೆ. ಹೌದು. ಈಗ ಇದನ್ನ ಹಾಕೊಂಡ್ಬಿಡೋಣ. ಇದಕ್ಕೆ ಇನ್ನೊಂದು ಚೂರು ಹಾಲು ಹಾಕೊಳ್ಳೋಣ. ಮಮ್ಮಿ,
ಏನು ಕಾಂಬಿನೇಷನ್ಸ್ ನಿನಗೆ ಗೊತ್ತಿಲ್ಲ, ಸ್ವಲ್ಪ ಸಣ್ಣ ಮಾಡೋದು. ಯಪ್ಪ ಏನ್ ಕಾಂಬಿನೇಷನ್ ಗುರು. ಇದು ಮೈದಾ, ಬೆಣ್ಣೆ ಹಾಗೂ ಹಾಲಿಗೆ ವೈಟ್ ಸಾಸ್ ಅಂತ ಹೇಳ್ತಾರೆ. ಇದು ಗಂಟಾಗದೇ ಇದ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಇದು ವೈಟ್ ಸಾಸ್ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಮೈದಾ ಹಿಟ್ಟು ಹಾಕಿದೀವಲ್ಲ ಹಾಗೆ. ಹೌದು, ತಿಕ್ಕಾಗಿ ಬರುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ ನಂದು, ಟೇಸ್ಟ್ ಮಾಡಿರಲ್ಲ, ನಾವೇ ಊಹೆ ಮಾಡ್ಕೊಂಡ್ಬಿಡೋದು ಅದು ಚೆನ್ನಾಗಿಲ್ಲ ಅಂತ. ಅಂದ್ರೆ ನಾನು ಪಾಸ್ತಾ ತಿಂದಿದ್ದೀನಿ ಅದಕ್ಕಷ್ಟೇ. ಹೌದು, ಬಟ್ ಎಲ್ಲಾದು ಒಂದೇ ತರ ಇರಲ್ಲ. ಅದು ಸರಿ ಅಲ್ವಾ? ಇದರಲ್ಲೂ ಪ್ರತಿಮಾ ಟಚ್ ಏನೋ ಇದೆ, ಅದಕ್ಕೆ ನಿಂಗೆ ಹೇಳಿದ್ದು. ಓಕೆ. ಈಗ ಟೊಮ್ಯಾಟೊ ಹಾಕೊಂಡ್ಬಿಡೋಣ. ಆಹಾ, ಒಂದು ಟೊಮ್ಯಾಟೊ ತಗೊಂಡಿದ್ದೀನಿ. ಓಕೆ. ಈಗ ಒಂದು ಟೊಮ್ಯಾಟೊ, ಒಂದು ಕ್ಯಾಪ್ಸಿಕಮ್, ಒಂದು ಈರುಳ್ಳಿ, ಒಂದೊಂದು ಕಪ್ ಆಗಷ್ಟು, ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀವಿ. ಬೆಳ್ಳುಳ್ಳಿ ಹಾಕಿದ್ದೀವಿ. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಾದ್ರೆ ಆಮೇಲೆ ಹಾಕೋಬಹುದು ಇನ್ನೊಂಚೂರು. ಓಕೆ. ಈಗ ವೈಟ್ ಸಾಸ್ ನೋಡು, ಇದು ದಪ್ಪ ಆಗ್ತಾ ಇದೆ. ಯೂಶಲಿ ಪಾಸ್ತಾ ಇಷ್ಟ ಆಗೋರು ಮಾತ್ರ ಒಂಥರ ತುಂಬಾನೇ ಇಷ್ಟಪಟ್ಕೊಂಡು ತಿಂತಾರೆ ಇದನ್ನ. ನೀನು ಇಷ್ಟ ಆಗಲ್ಲ ಅಂತ ಹೇಳಿದ್ಯಾ, ನಿಂಗೆ ಇಷ್ಟ ಮಾಡೋ ಜವಾಬ್ದಾರಿ ನಂದು. ಓಕೆ. ಈಗ ಇದು ವೈಟ್ ಸಾಸ್ ಆಗಿದೆ ನೋಡಿದು. ಆಗಿದ್ಯಾ? ಹಾ, ಗ್ಯಾಸ್ ಆಫ್ ಮಾಡ್ಬಿಡಿದು, ಇದ್ರದ್ದು ಆಫ್ ಮಾಡ್ಬಿಡು. ಓಕೆ. ಈಗ ನೋಡು, ಇದು ಉಪ್ಪು ಹಾಕೊಂಡ್ವಿ. ಓಕೆ. ಟೊಮೆಟೊ ಸಾಸು ಹಾಕೋಬಹುದು. ಓಕೆ. ಬೇಕಾದಲ್ಲಿ. ಇದು ಪಾಸ್ತಾ ಬೇರೆ ಮ್ಯಾಕರೋನಿ ಬೇರೆನಾ? ಅಂದ್ರೆ ಈಗ ನಿಂಗೆ ಪ್ಲೇನ್ ಆಗಿರೋದು ಮ್ಯಾಕ್ರೋನಿ ಅಂತ ಸಿಗುತ್ತೆ. ಪಾಸ್ತಾ ಅಂತಾನು ಹೇಳ್ತಾರೆ, ಅದಕ್ಕೆ ಮ್ಯಾಕ್ರೋನಿ ಅಂತ ಸಿಗುತ್ತೆ. ಈ ಶೇಪ್ ಸಿಗುತ್ತೆ ನಿಂಗೆ ಪ್ಲೇನ್ ಆಗಿರೋದು. ಸೊ ಆಲ್ಮೋಸ್ಟ್ ಎಲ್ಲ ಒಂದೇ. ಬಟ್ ನಿಂಗೆ ಈ ಪಾಸ್ತಾ ಅಂತಂದ್ರೆ ನಿನ್ಗೆ ವೆರೈಟೀಸ್ ಆಫ್ ಪಾಸ್ತಾ ಸಿಗುತ್ತೆ. ಇಟಾಲಿಯನ್ ಪಾಸ್ತಾಸ್ ಎಲ್ಲ ತುಂಬಾ ಡಿಸೈನ್ ಅಲ್ಲಿ ಸಿಗುತ್ತೆ ನಿಂಗೆ. ಆಮೇಲೆ ಈ ಶಾವ್ಗೆ ಇರುತ್ತಲ್ಲ, ಆ ತರದ್ದು ಸಿಗುತ್ತೆ. ವೆರೈಟೀಸ್ ಆಫ್ ಪಾಸ್ತಾ ಸಿಗುತ್ತೆ ನಿಂಗೆ. ಹೌದು, ಎಲ್ಲ ಇಲ್ಲಿ ನಮ್ಮ ಬೆಂಗಳೂರಲ್ಲೇ ಸಿಗುತ್ತಾ? ಎಲ್ಲ ಸಿಗುತ್ತೆ, ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ. ಅದು ಸರಿ. ಈಗ ಬೇಬಿ ಕಾರ್ನ್ ಹೆಚ್ಚಿಬಿಟ್ಟು ಒಂದು ಕುದಿ ಬೇಯಿಸ್ಕೊಂಡಿದ್ದೀನಿ. ಓಕೆ. ಇದನ್ನ ಹಾಕ್ತಾ ಇದ್ದೀನಿ. ಈಗ ನಾನು ಇದನ್ನ ಬೇಯಿಸ್ಕೊಳ್ತೀನಿ. ನೀನ್ ಬ್ರೇಕ್ ತಗೋತೀಯಾ? ಮೊದಲು ತಗೋತೀನಿ. ಇದೆಲ್ಲ ಬೇಯ್ತಾ ಇರ್ಲಿ, ನಾನಂತೂ ಒಂದ್ ರೌಂಡ್ ಆಚೆ ಹೋಗಿ ಬರ್ತೀನಿ. ನಿಮ್ ಇಷ್ಟ, ನೀ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀವ್ ತಗೊಳ್ಳಿ ಒಂದು ಚಿಕ್ಕ ಅಥವಾ ದೊಡ್ಡ ವಿರಾಮ. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ನೆಚ್ಚಿನ ಮನೆ ಅಡುಗೆ ಆಫ್ಟರ್ ದ ಶಾರ್ಟ್ ಬ್ರೇಕ್. ಇವತ್ತು ನಮ್ಮ ಜೊತೆ ಇರುವಂತಹ ಆರ್ಟಿಸ್ಟು ಸದ್ಯಕ್ಕೆ ಕರ್ಪೂರದ ಗೊಂಬೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ. ಯಾಕೆಂದ್ರೆ ನನಗಂತೂ ಅವ್ರು ಹೊಸಬ್ರು, ನಿಮಗೆ ಅವ್ರು ಖಂಡಿತ ಹೊಸಬ್ರಲ್ಲ. ನೀವು ನಮ್ಮ ಧಾರಾವಾಹಿ ನೋಡ್ತಾ ಇದ್ರೆ ಅವ್ರನ್ನ ಖಂಡಿತ ಅದ್ರಲ್ಲಿ ನೋಡೇ ಇರ್ತೀರಾ. ಸೊ ತಡ ಮಾಡದೆ ಲೆಟ್ಸ್ ವೆಲ್ಕಮ್ ಸೌಮ್ಯ ಭಟ್. ಹಾಯ್ ಸೌಮ್ಯ. ಹಾಯ್, ಹೇಗಿದ್ದೀರಿ? ಫೈನ್, ಚೆನ್ನಾಗಿದ್ದೀನಿ. ನೀವು ತಿಂಡಿ ತಿನ್ಕೊಂಡು ಬಂದ್ರಾ? ತಿಂಡಿ ಎಲ್ಲ ಆಯ್ತು. ಓಕೆ. ಸ್ವಲ್ಪ ನೋಡಕ್ಕೊಂಥರ ಓಕೆ ಅಂತ ಫುಲ್ ಸ್ವಲ್ಪ ಜೋಶ್ ಬೇಕು ನಮ್ಮ ಪ್ರೋಗ್ರಾಮಲ್ಲಿ. ಸೊ ಸದ್ಯಕ್ಕೆ ಯಾವ ಪ್ರಾಜೆಕ್ಟ್ಸ್? ಕರ್ಪೂರದ ಬೊಂಬೆ ನಡೀತಾ ಇದೆ ನಿಮ್ದು. ಅದರಲ್ಲಿ ನಿಮ್ಮ ಪಾತ್ರ ಹೇಗಿದೆ? ವಾಟ್ಸ್ ಯುವರ್ ರೋಲ್? ಚೆನ್ನಾಗಿದೆ ಕ್ಯಾರೆಕ್ಟರು. ಅದರಲ್ಲಿ ಹೀರೋಯಿನ್ ತಂಗಿ ಕ್ಯಾರೆಕ್ಟರ್ ಹೆಸರು ಬಂದು ಪಾವನಿ ಅಂತ ಹೇಳಿ. ಓಕೆ. ಒಂಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹತ್ರ, ಒಂದು ಮಿಡ್ಲಲ್ಲ, ತುಂಬಾನೇ ಹೂ ಕಟ್ಟಿ ಮಾರಾಟ ಮಾಡ್ತಿರುವಂತಹ ತುಂಬಾ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ನಾನು ಆಕ್ಟ್ ಮಾಡ್ತಾ ಇರೋದು. ಸೊ ಏನ್ ಮಾಡ್ಕೊಡ್ತೀರಾ ಇವತ್ತು ನಮಗೆ? ಇವತ್ತು ಸಬ್ಬಕ್ಕಿ ಪಲಾವ್ ಮಾಡೋಣ ಅಂತ. ಸಬ್ಬಕ್ಕಿ ಪಲಾವ್? ಓಕೆ. ಓಕೆ. ಪಲಾವ್ ತಿಂದಿದ್ದೀವಿ, ಯಾವ್ದಾದ್ರಲ್ಲೂ ತಿಂದಿದ್ದೀವಿ, ಬಟ್ ಸಬ್ಬಕ್ಕಿ ಅವಲಕ್ಕಿನಲ್ಲಿ ತಿಂದಿದ್ದೀವಿ ಪಲಾವು. ಓಕೆ, ಸಬ್ಬಕ್ಕಿ ಇಸ್ ಡಿಫ್ರೆಂಟ್. ಸಬ್ಬಕ್ಕಿ ಪಲಾವ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಡ್ತೀರಾ? ತುಪ್ಪ, ಪಲಾವ್ ಎಲೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕ್ಯಾರೆಟ್ ಹಾಗೂ ಬೀನ್ಸ್, ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ನಿಂಬೆಹಣ್ಣು, ಕಾಯಿ ಹಾಲು ಹಾಗೂ ನೆನೆಸಿರುವಂತಹ ಸಬ್ಬಕ್ಕಿ. ಶುರು ಮಾಡ್ಕೊಳ್ಳೋಣ. ಏನ್ ಕೊಡ್ಲಿ? ಪ್ಯಾನ್ ಕೊಡ್ಲಾ ನಿಮಗೆ ಫಸ್ಟ್? ಇದ್ರಲ್ಲಿ ರುಬ್ಕೊಳ್ಳೋದೆಲ್ಲ ಏನಿಲ್ಲ? ಇಲ್ಲ, ಏನಿಲ್ಲ, ರೆಡಿ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಪ್ಲೀಸ್ ಸ್ಟಾರ್ಟ್ ಮಾಡಿ. ಫಸ್ಟು ತುಪ್ಪ ಹಾಕೊಂಡ್ಬಿಡೋಣಂತೆ. ಸೊ ಅಡುಗೆ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಂತ ಇದ್ರಿ? ಇಲ್ಲ, ಅಡುಗೆ ಹೇಗೆ ಮ್ಯಾನೇಜ್ ಮಾಡ್ತೀರಿ ಮನೇಲಿ? ಇದಾರೆ, ನನ್ನ ಪಾರ್ಟ್ನರ್ ಹಸ್ಬೆಂಡ್ ಇದಾರಲ್ಲ, ಅವ್ರು ಮಾಡ್ತಾರೆ. ಅವ್ರು ಮಾಡ್ತಾರಾ? ಅವರು ಮಾಡ್ತಾರೆ, ಅಪರೂಪಕ್ಕೆ ನಾನು ಮಾಡ್ತೀನಿ. ಓ ಸೂಪರ್. ಅಟ್ಲೀಸ್ಟ್ ಒಬ್ರಿಗೆ ಗೊತ್ತಿದ್ರೆ ಪರವಾಗಿಲ್ಲ, ಬದುಕೋಬಹುದು. ನಮ್ಮ ಅಪ್ಪ ಮದ್ವೆ ಮಾಡ್ಕೊಡ್ಬೇಕಾದ್ರೆ ಕೇಳ್ಬಿಟ್ಟಿದ್ರು ನಮ್ಮ ಮನೆಯವ್ರಿಗೆ,
ಅಡ್ಗೆ ಮಾಡಕ್ ಬರತ್ತೇನಪ್ಪ ನಿನಗೆ ಅಂತ ಹೇಳಿ ಮದುವೆ ಆಗ್ತೀನಿ ಅಂದಾಗ ಅಡ್ಗೆ ಮಾಡಕ್ ಬರೋದಿದ್ರೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗು, ನನಗೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಅಡ್ಗೆ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ಬೇಡ ಅಂತ ಹೇಳಿದ್ರು. ಆಕ್ಚುಲಿ ಬೇಸಿಕ್ಲಿ ಹೇಳ್ಬೇಕಂದ್ರೆ ನಮ್ಮಪ್ಪ ಅಡ್ಗೆ ಕೆಲಸನೇ ಮಾಡ್ತಾರದು, ಅಡ್ಗೆ ಕಾಂಟ್ರಾಕ್ಟ್ರು, ಅಡ್ಗೆ ಭಟ್ರು ನಮ್ಮಪ್ಪ. ಅದೇನೋ ಹೇಳ್ತಾರಲ್ಲ, ಪೊಲೀಸ್ರು ಮಕ್ಳೆಲ್ಲ ಕಳ್ಳರು, ಸಂಗೀತಗಾರ ಮಕ್ಳೆಲ್ಲ ಮೂಕ್ರು ಅಂತ. ಅಡ್ಗೆ ಭಟ್ರು ಮಕ್ಳಿಗೆ ಅಡ್ಗೆ ಬರಲ್ಲ. ಇದು ತುಪ್ಪ ಕಾದ್ಮೇಲೆ ಪಲಾವ್ ಎಲೆ, ಆಮೇಲೆ ಚಕ್ಕೆ, ಸೊ ಲವಂಗ ಸ್ವಲ್ಪ ಹಾಕೊಂಡ್ರೆ ಸಾಕು. ಇದೆಲ್ಲ ಜಸ್ಟ್ ಫಾರ್ ಟೇಸ್ಟ್. ಓಕೆ, ಬೇಗ ಫ್ಲೇವರ್ ಬಿಟ್ಬಿಡುತ್ತೆ. ಸೊ ಮನೇಲಿ ನೀವು ನಿಮ್ಮ ಹಸ್ಬೆಂಡ್ ಇರೋದಾ? ಹೌದು, ನಾನು ನನ್ನ ಹಸ್ಬೆಂಡ್ ಇದ್ರೆ. ಓಕೆ, ಸರಿ. ನೀವು ಸಾಸಿವೆ ಜೀರಿಗೆ ಎಲ್ಲ ಏನು ಒಗ್ಗರಣೆ ಹಾಕಿಲ್ಲ? ಏನು ಬೇಡ ಅದಕ್ಕೆ, ಸಾಸಿವೆ ಜೀರಿಗೆ ಏನು ಬೇಡ. ಚಕ್ಕೆ ಲವಂಗ ಪಲಾವ್ ಎಲ್ಲ ಹಾಕಿ. ಓಕೆ ಓಕೆ. ಅದು ತುಪ್ಪದಲ್ಲೇ ಮಾಡಬೇಕು, ಎಣ್ಣೆಲಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅಂತ. ಓಕೆ. ಸೊ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ಯಾವಾಗ? ಒಂದು ಕಾಲು ವರ್ಷ ಆಗ್ತಾ ಬಂತು ಹತ್ತತ್ರ ಇಂಡಸ್ಟ್ರಿಗೆ ಎಂಟ್ರಿ ಆಗಿ. ಬಿಫೋರ್ ದಟ್ ಐ ಹ್ಯಾಡ್ ಬಿನ್ ವರ್ಕಿಂಗ್ ಆಸ್ ಅ ನ್ಯೂಸ್ ರೀಡರ್. ಫಸ್ಟ್ ಜನಶ್ರೀ ಮತ್ತೆ ಸಮಯನಲ್ಲಿ ನ್ಯೂಸ್ ರೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು. ಫಸ್ಟು ಚಿತ್ರಲೇಖ, ಜೋಕಾಲಿ, ವೈಶಾಖ, ಇದು ನನ್ನ ತುಂಬಾ ಫೇವ್ರೆಟ್ ಸೀರಿಯಲ್ ನನಗೆ. ಅದು ಜಾಸ್ತಿ ಜನ ಬರಲಿಲ್ಲ, ಬಟ್ ಒಂದು ಒಳ್ಳೆ ತಿರುವು ಕೊಡ್ತು ನನಗೆ. ತುಂಬಾ ಜನ ರೆಕಗ್ನೈಸ್ ಮಾಡೋ ಕ್ಯಾರೆಕ್ಟರ್ ಇತ್ತು ಅದ್ರಲ್ಲಿ ನನಗೆ. ರಮೇಶ್ ಭಟ್ ಅವ್ರ ಮಗಳಾಗಿ ಮಾಡಿದ ಆಕ್ಟಿಂಗ್ ಅದ್ರಲ್ಲಿ ಮಾಡಿದೀನಿ. ಈಗ ಪ್ರೆಸೆಂಟ್ ಕರ್ಪೂರದ ಗೊಂಬೆ ಮತ್ತೆ ಪಂಚಮ ವೇದ ಮಾಡ್ತಾ ಇದ್ದೀನಿ. ಈಗ ಸಣ್ಣಕ್ಕೆ ಹೆಚ್ಕೊಂಡಿರ್ಬೇಕು ಈರುಳ್ಳಿನ, ಅದನ್ನ ಟ್ರಾನ್ಸ್ಪರೆಂಟ್ ಆಗೋ ತನಕ. ಅಡ್ಗೆ ಅನ್ನೋದು ಒಂದು ಕಲೆ, ಅದು ಎಲ್ರಿಗೂ ಬರಲ್ಲ ಮಾಡಕ್ಕೆ. ಬಂದ್ಬಿಟ್ರೆ ಹಿಡಿಯೋರು ಇರಲ್ಲ. ನೀವು ಡೈಲಿ ನೋಡ್ತಾ ಇರ್ತೀರಾ, ಸಿಕ್ಕಾಪಟ್ಟೆ ಅಡ್ಗೆ ಕಲ್ತಿದ್ದೀರಾ ಅನ್ಸುತ್ತೆ. ಎಲ್ಲ ಬರ್ಕೊಂಡಿರ್ತೀನಿ, ಸುಮಾರು ಮನೇಲಿ ಟ್ರೈ ಕೂಡ ಮಾಡ್ತಾ ಇರ್ತೀನಿ. ಹೌದಾ? ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಸಣ್ಣ ಹೆಚ್ಕೊಂಡಿರ್ಬೇಕು. ಹಸಿಮೆಣಸಿನ್ಕಾಯಿನ ಹಸಿಮೆಣಸಿನ್ಕಾಯಿ ಖಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಓಕೆ. ಖಾರ ತಿಂತೀರಾ ನೀವು? ಜಾಸ್ತಿ ಇಲ್ಲ, ಹಾಕಿದ್ ನೋಡಿದ್ರೆ ಸ್ವಲ್ಪ ಯಾಕೋ. ಸೊ ಯಾವ ತರ ಪಾತ್ರಗಳನ್ನ ಮಾಡ್ಬೇಕು ಅಂತ ಆಸೆ ನಿಮ್ಗೆ? ನನಗೆ ಇದುವರೆಗೂ ಎಲ್ಲಾ ಸೀರಿಯಲ್ ಅಲ್ಲೂ ಹೀರೋಯಿನ್ ತಂಗಿ ಕ್ಯಾರೆಕ್ಟರ್ ಸಿಗ್ತಾ ಇರೋದು. ಓಕೆ, ಸೊ ಒಂದು ಹೀರೋಯಿನ್ ಮಾಡ್ಬಿಡ್ಬೇಕು ಅಂತ ಸೀರಿಯಲ್ ಅಲ್ಲಿ, ನಾಟ್ ಫಾರ್ ಮೂವೀಸ್. ಸೀರಿಯಲ್ ಅಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಬೇಕು, ಎಲ್ಲರೂ ಗುರ್ತಿಸುವಂತ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬಾ ಇದೆ. ಮತ್ತೆ ಅದರಲ್ಲಿ ಈ ಹುಚ್ಚಿ ಪಾತ್ರ ಎಲ್ಲ ಬರುತ್ತಲ್ಲ, ಅದು ನಂಗೆ ತುಂಬಾ ಇಷ್ಟ ಅದ್ ಮಾಡ್ಲಿಕ್ಕೆ. ಮತ್ತೆ ಪೌರಾಣಿಕ ಪಾತ್ರನೂ ಅಷ್ಟೇ ತುಂಬಾನೇ ಇಷ್ಟ ಮಾಡ್ಲಿಕ್ಕೆ. ಪೌರಾಣಿಕ ಕಷ್ಟ ಕೂಡ, ಬಟ್ ಅಷ್ಟೇ ಚೆನ್ನಾಗೂ ಇರುತ್ತೆ. ಚೆನ್ನಾಗಿರುತ್ತೆ. ಹುಚ್ಚಿ ಅಂತ ಏನು ಗೊತ್ತಿಲ್ಲ, ನಾವೆಲ್ಲ ಆರ್ಟಿಸ್ಟ್ಗಳು ಹುಡುಗಿರಲ್ಲಿ ಎಲ್ರಿಗೂ ಅದೊಂದು ಆಸೆ ಇದ್ದೇ ಇರುತ್ತೆ ಅನ್ಸುತ್ತೆ, ಹುಚ್ಚಿ ಪಾತ್ರ ಮಾಡ್ಬೇಕು ಅಂತ. ಇಟ್ಸ್ ಅ ಚಾಲೆಂಜಿಂಗ್ ರೋಲ್ ಆಕ್ಚುಲಿ. ಅದು ಎಲ್ರಿಗೂ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಪೌರಾಣಿಕನೂ ಅಷ್ಟೇ ಎಲ್ರೂ ಮಾಡೋಷ್ಟು ಈಸಿ ಅಲ್ಲ. ಕನ್ನಡ ತುಂಬಾನೇ ಸ್ಪಷ್ಟವಾಗಿರ್ಬೇಕು, ಅದ್ರಲ್ಲೂ ಹಕಾರ, ಅಕಾರ, ಭಕಾರ, ಉಚ್ಚಾರ ಎಲ್ಲ ತುಂಬಾ ಚೆನ್ನಾಗಿರ್ಬೇಕು. ಹೌದು. ನನಗೆ ಫಸ್ಟ್ ಆಫ್ ಆಲ್ ಈ ಆಡಿಷನ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಸೊ ಹೇಗಿತ್ತು ನಿಮ್ಮ ನಾನು ಆಕ್ಚುಲಿ ಅದೇ ಕೇಳ್ಬೇಕು ಅಂತಿದ್ದೆ. ನಿಮ್ಮ ಆಡಿಷನ್ಸ್ ತಗೊಂಡ್ ಬಂದಿದ್ದ ಇಂಡಸ್ಟ್ರಿಗೆ ಹೇಗಿತ್ತು ಆ ಫಸ್ಟ್ ಟೈಮ್ ಆ ಕ್ಯಾಮ್ರಾ ಫೇಸ್ ಮಾಡಿದಾಗ? ನಿಮ್ಮ ಅನಿಸಿಕೆ, ಎದೆಯಲ್ಲಿ ಛಟ್ ಛಟ್ ಠಪ್ ಠಪ್ ಏನು ವಾಟ್ ವಾಸ್ ಇಟ್ ಅಂತ? ಎಲ್ಲ ನಾನು ಕ್ಯಾಮ್ರಾ ಫೇಸ್ ಮಾಡಿ ಫಸ್ಟ್ ನಾನು ನ್ಯೂಸ್ ರೀಡರ್ ಆಗಿ ವರ್ಕ್ ಮಾಡ್ತಾ ಇದ್ನಲ್ಲ, ಅವಾಗಲೇ ಕ್ಯಾಮ್ರಾ ಫೇಸ್ ಮಾಡಿದ್ದೆ. ಬಟ್ ಆದ್ರೆ ಆಡಿಷನ್ ಅಂತ ಹೇಳಿ, ಆಕ್ಟಿಂಗ್ ಅಂತ ಹೇಳಿ ನಾನು ಕ್ಯಾಮ್ರಾ ಫೇಸ್ ಮಾಡಿರ್ಲಿಲ್ಲ. ಇದನ್ನ ಹೇಳಿ. ಎಷ್ಟು ಹೆಚ್ಕೊಂಡಿರೋ ಕ್ಯಾರೆಟ್ ಮತ್ತೆ ಬೀನ್ಸ್ ನ ಹಾಕೊಂಡು ನೀರ್ ಹಾಕ್ಬೇಕು ಅದಕ್ಕೆ? ಬೇಡ, ನೀರೇನ್ ಹಾಕೋದ್ ಬೇಡ. ಓಕೆ, ಇನ್ನು ಸ್ಮ್ಯಾಶ್ ಮಾಡ್ತಾ ಇರ್ಬೇಕು. ಸ್ಮೆಲ್ ಬರ್ತಾ ಇದೆಯಾ? ತುಪ್ಪದ ಘಮ ಬರ್ತಾ ಇದೆ, ಆ ಚಕ್ಕೆ ಲವಂಗದ ಘಮನೂ ಬರ್ತಾ ಇದೆ. ಈರುಳ್ಳಿದ್ ಬಂದ್ ಹೋಯ್ತು. ಸೊ ನೆಕ್ಸ್ಟ್ ಈಗ ಆಲೂಗಡ್ಡೆನೂ ಹಾಕ್ಬಿಡೋಣ, ಯಾಕಂದ್ರೆ ಅದು ಬೇಯಕ್ಕೆ ತುಂಬಾ ಲೇಟು ಆಲೂಗಡ್ಡೆ. ಆಮೇಲೆ ಅದು ಬೇಯ್ಬೇಕಂದ್ರೆ ಸ್ವಲ್ಪ ನೀರ್ನು ಹಾಕ್ಬಿಡೋಣ. ಸ್ವಲ್ಪ ಸಾಲ್ಟ್ ಈಗಲೇ ಹಾಕಿದ್ರೆ ಆಲೂಗಡ್ಡೆ ಜೊತೆ ಮಿಕ್ಸ್ ಆಗುತ್ತೆ. ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ತರಕಾರಿ ಹಾಕೋದ್ರಿಂದ ಬೇಗ ಬೆಂದು ಬಿಡುತ್ತೆ ಕೂಡ. ಹೌದು, ಸ್ವಲ್ಪ ಸಾಲ್ಟ್ ಹಾಕೋಣ. ಆಮೇಲೆ ಫುಲ್ಲಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದಾಯ್ತು. ಅಲ್ಲಿ ನಾನು ಸ್ಟಾರ್ಟಿಂಗ್ ಹೋದಾಗ ಸುಮ್ಮನೆ ಕುತ್ಕೊಂಡಿದ್ದೆ ಆಡಿಷನ್ ಅಲ್ಲಿ, ಏನೇನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಯಾರೋ ಒಂದ್ 3 ಜನ ಬಂದ್ರು, ಸಿಗಿವೆನಾ ನಿನ್ನ ಕ್ಷಣದಲ್ಲಿ ಹಾಗೆ ಹೀಗೆ ಅಂತೇಳಿ ಇವಳು ಯಕ್ಷಗಾನ, ಡ್ಯಾನ್ಸ್ ಗೀನ್ಸ್ ಅದು ಇದು ಎಲ್ಲ ಮಾಡಿ ತೋರಿಸಿದ್ರು. ನನಗೆ ಇವ್ರೇನು ಏನೇನೋ ಮಾಡ್ತಾ ಇದ್ರಲ್ಲ ಅಂತ ಏನು ಗೊತ್ತಾಗ್ಲಿಲ್ಲ. ಆಮೇಲೆ ಪಾಯಿಂಟ್ ಇಲ್ಲಿರುತ್ತೆ, ಈ ಪಾಯಿಂಟ್ ಅಪ್ಪ, ಈ ಪಾಯಿಂಟ್ ಅಮ್ಮ ಹಂಗೆಲ್ಲ ಹೇಳಿದ್ರು. ನಂಗೆ ಹಂಗಂದ್ರೆ ಏನು ಅಂತಾನು ಗೊತ್ತಾಗಿಲ್ಲ. ಆಮೇಲೆ ನಾನು ಸೆಲೆಕ್ಷನ್ ಆಗ್ಲಿಲ್ಲ. ಕಡೆಗೆ ಇದಕ್ಕಿದಾಗೆ ಕರೆದ್ರು. ಆಮೇಲೆ ಮಾಡ್ತಾ ಅಭ್ಯಾಸ ಆಯ್ತು. ಏನು ಹೇಗಿರುತ್ತೆ ಕ್ಯಾಮ್ರಾ, ಎಲ್ಲಿ ನೋಡ್ಬೇಕು, ಲೆನ್ಸ್ ಅಂದ್ರೆ ಏನು ಐಡಿಯಾ ಇರ್ಲಿಲ್ಲ. ಕ್ಯಾಮ್ರಾ ನ್ಯೂಸ್ ಓದೋದಕ್ಕೂ ಇಟ್ ಹ್ಯಾಸ್ ಲಾಟ್ ಆಫ್ ಡಿಫ್ರೆನ್ಸ್. ಹೌದು. ಆಕ್ಟಿಂಗ್ ಮಾಡೋದಕ್ಕೂ ಮತ್ತೆ ಆಕ್ಟಿಂಗ್ ಅನ್ನೋದು ತುಂಬಾ ಈಸಿ ಅಲ್ಲ, ತುಂಬಾನೇ ಕಷ್ಟ. ಅದು ಅಷ್ಟೊಂದು ಈಸಿಯಾಗಿ ಎಲ್ರಿಗೂ ಒಲಿಯೋದು ಇಲ್ಲ. ಹೊಲ್ದ ಮೇಲೆ ಇನ್ನೂ ಬೇರೆ ತರ ಕಷ್ಟಗಳು ಇರುತ್ತೆ. ಸರಿ, ಬಟ್ ಆದ್ರೆ ಯಾವ್ದನ್ನ ಜಾಸ್ತಿ ಎಂಜಾಯ್ ಮಾಡ್ತೀರಾ, ನ್ಯೂಸ್ ರೀಡಿಂಗ್ ಆಕ್ಟಿಂಗ್? ನಂಗೆ ನ್ಯೂಸ್ ರೀಡಿಂಗ್ ಚೆನ್ನಾಗಿತ್ತು. ಆಕ್ಟಿಂಗು ಒಂಥರ ಓಕೆ ಲೆವೆಲ್, ಒಂಥರ ಬೇರೆ ಲೆವೆಲ್ ಅದು. ಇದು ಕಂಪೇರ್ ಮಾಡಕ್ಕಾಗಲ್ಲ. ಅದ್ರ ರೆಸ್ಪೆಕ್ಟೇಷನ್ ಬೇರೆ ಇರುತ್ತೆ, ಇದ್ರ
ರೆಸ್ಪೆಕ್ಟೇಷನ್ ಬೇರೆ ಇದೆ. ಎನಿವೆ ಇದೊಂದು ಸ್ವಲ್ಪ ಬೇಯಬೇಕು ಅನ್ಕೋತೀನಿ, ಅಷ್ಟ್ರಲ್ಲಿ ನಾನು ಒಂದು ಸಣ್ಣ ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಓಕೆ ಓಕೆ ವೀಕ್ಷಕರೇ, ಚೆನ್ನಾಗಿ ಹರಟೆ ಹೊಡಿತಾ ಇರ್ತೀವಿ, ಇವ್ರ ಬಗ್ಗೆ ಇನ್ನೂ ಸಾಕಷ್ಟು ಕೇಳೋದಿದೆ, ಹೇಳೋದಿದೆ. ಸೊ ಎಲ್ಲನೂ ಮಾಡೋಣ, ಆದರೆ ಒಂದು ಚಿಕ್ಕ ವಿರಾಮದ ನಂತರ. ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಪುಟಾಣಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮನೆ ಅಡಿಗೆಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸೌಮ್ಯ ಭಟ್ ಅವರು. ಏನ್ ಮಾಡ್ತಾ ಇದ್ದೀರಾ? ಜಾದು ಆಯ್ತಾ? ಬೆಂದಿದ್ಯಾ? ನೋಡೋಣ ಒಂದ್ಸಲ. ಸಾಕಾದಾಗ ಬಂದಿದೆ. ಸ್ಮೆಲ್ ಬರ್ತಾ ಇದೆಯಾ? ಓ ಬರ್ತಿದೆಪ್ಪ. ಓಕೆ, ಈಗ ಒಂದು ಸ್ವಲ್ಪ ಹಾ ಕಾಯಿ ಹಾಲು ಹಾಕ್ಬಿಡೋಣ. ಕಾಯಿ ಹಾಲು ಉಪಯೋಗಿಸಿ ಪಲಾವ್. ಸ್ವಲ್ಪ ಕಾಯಿ ಹಾಲು ಹಾಕಿ ಸ್ವಲ್ಪ ನೀರು ಮಾಡ್ಕೊಡೋಣ, ಆಯ್ತಾ? ಓಕೆ. ಯಾವತ್ತಾರು ತಿಂದಿದ್ದೀರಾ ಸಬ್ಬಕ್ಕಿ ಪಲಾವ್ನ? ಇಲ್ಲಪ್ಪ, ನಾ ಕೇಳೂ ಇಲ್ಲ ಆ್ಯಕ್ಚುಲಿ. ಅದೇ ನಾನು ಅವಲಕ್ಕಿಲಿ ಮಾಡ್ತೀವಿ, ಇದ್ರಲ್ಲಿ ಮಾಡ್ತೀವಿ, ಬಟ್ ಅದೇ ಸಬ್ಬಕ್ಕಿನಲ್ಲಿ ದೋಸೆ ರೀಸೆಂಟಾಗಿ ಮಾಡಿದ್ರು ನಮ್ಮ ಎಪಿಸೋಡ್ನಲ್ಲೇ, ನಮ್ಮ ಪ್ರೋಗ್ರಾಮಲ್ಲೇ. ಸಬ್ಬಕ್ಕಿ ಪಾಯಸ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಓಕೆ, ಅದೆಲ್ಲ ಮದುವೆಗಳಲ್ಲೂ ಎಲ್ಲ ಮಾಡ್ತಾರೆ, ಚೆನ್ನಾಗಿರುತ್ತೆ. ಸಬ್ಬಕ್ಕಿ ವಡೆ ತಿಂದಿದ್ದೀನಿ, ಸಬ್ಬಕ್ಕಿ ದೋಸೆ ತಿಂದಿದ್ದೀನಿ. ಓಕೆ, ಬಟ್ ಸಬ್ಬಕ್ಕಿ ಪಲಾವ್, ಉಪ್ಪಿಟ್ಟು ತಿಂದಿದ್ದೀನಿ. ಸಬ್ಬಕ್ಕಿ ಉಪ್ಪಿಟ್ಟು. ನೀವು ಹಾಡು ಹೇಳ್ತೀರಾ? ಹೇಳ್ತೀನಿ, ಯಾರು ಕೇಳಲ್ಲ. ಆದ್ರೆ ನಾವು ಕೇಳ್ಬೋದಾ? ಯಾಕೆಂದ್ರೆ ಅಲ್ಲೇನೋ ಮೆತ್ತಗೆ ಗುನುಕೋತಾ ಇದ್ರಿ, ಅವಾಗ ಅನ್ಕೊಂಡೆ ಇಲ್ಲಿ ಹಾಡ್ಸೋದು ಬೇಡ, ಡೈರೆಕ್ಟ್ ಆ ಕ್ಯಾಮ್ರಾ ಮುಂದೆನೆ ಲೈಟಾಗಿ ಹಾಡ್ಸೋಣ ಅಂತ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆಗ್ಬೋದು ಅನ್ನೋದಾದ್ರೆ ಪ್ಲೀಸ್ ಹಾಡಿ ನಮಗೋಸ್ಕರ. ನಿಮ್ಗೆ ಫಿಲ್ಮಿನ ಹಾಡು, ಜಾನಪದ ಗೀತೆ, ಭಾವಗೀತೆ ಎಲ್ಲ ಬರುತ್ತೆ. ನಮ್ಮಮ್ಮ ಆಕ್ಚುಲಿ ಬೇಸಿಕಲಿ ಸಂಗೀತ ಟೀಚರು. ಓಕೆ. ನಾನೇ ಕಲ್ತಿಲ್ಲ ಸಂಗೀತ, ನಿಜ ಹೇಳ್ಬೇಕಂದ್ರೆ. ಇಲ್ಲ, ಎಲ್ಲರೂ ಕಲೀಲೇಬೇಕು ಅಂತೇನಿಲ್ಲ, ಇಂಟ್ರೆಸ್ಟ್ ಮೇಲೂ ಡಿಪೆಂಡ್ ಆಗುತ್ತಲ್ಲ. ಸೊ ಹಾಡ್ಬೋದು ಅನ್ನೋಂಗಿದ್ರೆ ಒಂದು ಲೈನ್ ಹಂಗೆ ಬಿಟ್ಬಿಡಿ. ನಾಗಮಂಡಲ ಮೂವಿ ನೋಡಿದ್ದೀರಾ? ಅದರಲ್ಲಿ ಒಂದು ಹಾಡಿಗೆಲ್ಲ, ಈ ಹಸಿರು ಸಿರಿಯಲಿ. ಓ, ನನ್ನ ಫೇವ್ರೇಟ್ ಅದು. ಹೌದಾ? ಸಂಗೀತ ಕಟ್ಟಿ ಅವರು ತುಂಬಾ ಚೆನ್ನಾಗಿ ಹೇಳಿದಾರಲ್ಲ ಸಾಂಗ್ ಅನ್ನ. ಬೊಂಬಾಟಾಗಿ ಹಾಡಿದ್ದಾರೆ. ಓಕೆ, ಹೇಳ ಆ ಸಾಂಗ್ ನ. ಪ್ಲೀಸ್. ಪಲ್ಲವಿ ಚರಣ ಅಷ್ಟೇ ಹೇಳ್ತೀನಿ. ಓಕೆ. ನಗ್ಬಾರ್ದು. ಚೇಚೆ. ಓಕೆ. ತಂಗಾಳಿ ಬೀಸಿ ಬರದೆ, ಸೌಗಂಧ ಸುಖವ ತರದೆ, ಚಿಗುರೆಲೆಯೋ ಎಲ್ಲಿ ಮರವೇ, ನಿನ್ನ ಗೆಳತಿ ನಾನು ಮೊರೆವೆ, ಮತ್ಯಾಕೆ ಮೌನಗಿಲಿಯೇ, ಗುಟ್ಯಾಕೆ ಎಂದು ತಿಳಿಯೇ, ಹೊತ್ಯಾಕೆ ಹೇಳು ಅಳಿಲೇ, ಸಿಟ್ಯಾಕೆ ನನ್ನ ಬಳಿಯೇ, ಹೇಳಿರೆ ನಿಮ್ಮನ್ನ ನಾ ಹ್ಯಾಂಗ ಮರೆಯಲಿ, ತೊರೆಯಲಿ, ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ, ನವಿಲೇ ನಿನ್ ಹಾಂಗೆಯೇ ಕುಣಿವೆ, ನಿನ್ನಂತೆಯೇ ನಲಿವೆ, ನವಿಲೇ 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 ನವಿಲೇ. ಬರಲ್ಲ ಅಲ್ಲ, ನಿಜವಾಗ್ಲೂ ನೀವು ಇನ್ ಸ್ವಲ್ಪ ಅಮ್ಮನ ಹೆಲ್ಪ್ ಇಂದ ತಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಯು ಕ್ಯಾನ್ ಸಿಂಗ್ ವೆರಿ ವೆಲ್. ಆಕ್ಚುಲಿ ಕಂಠ ಚೆನ್ನಾಗಿದೆ, ಎಕ್ಸ್ಪ್ರೆಷನ್ಸ್ ಚೆನ್ನಾಗಿದೆ, ಸ್ಪಷ್ಟತೆ ಇದೆ, ಕ್ಲಾರಿಟಿ ಇದೆ. ವಾಟ್ ಮೋರ್? ವಂಡರ್ಫುಲ್. ಸೊ ಇದು ಸ್ವಲ್ಪ ನೀರು ಹಿಂಗಿದೆ ಅನ್ಸುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಏನಿದಕ್ಕೆ? ನಂದಿನಿ, ಕಾಯಿ ಹಾಲು ಇಂಗ್ತಾ ಬಂದಿದೆ, ಈಗ ಸಬ್ಬಕ್ಕೆ ಹಾಕ್ಬಿಡೋಣ ಅಂತ. ಓಕೆ. ಸೊ ಅರ್ಧ ಗಂಟೆ ನೆನ್ಸಿಟ್ಕೊಂಡಿದ್ದಾರೆ ಇವರು. ಅರ್ಧ ಗಂಟೆ ಮುಂಚೆ ನೆನ್ಸಿಟ್ಕೊಂಡಿರ್ಬೇಕು. ಆಮೇಲೆ ನೀರೆಲ್ಲ ಹಿಂಗಿದ್ಮೇಲೆ ಸ್ವಲ್ಪ ಇನ್ನೊಂದು ಬೇರೆ ಬೌಲ್ಗೆ ಸರ್ವ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ ನೀವು ಮನೇಲಿ? ಗಂಡನ ಜೊತೆ ಜಗಳ ಕಾಯ್ತಾ ಇರ್ತೀನಿ. ಅದು ನಿಮ್ಮ ಹಾಬಿನ ಅಥವಾ ನಿಮ್ಮ ಹ್ಯಾಬಿಟಾ? ಏನದು? ಹಾಬಿ, ಹ್ಯಾಬಿಟ್ಟು ಏನಿಲ್ಲ. ಫ್ರೀ ಇದ್ದಾಗ ಅವ್ರ ಜೊತೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತೀನಿ. ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತಾರೆ. ಹಾಗಾಗಿ ಇಬ್ರು ಸೇರಿ ಜಗಳ ಆಡ್ತಾ ಇರ್ತೀವಿ, ಇಲ್ಲ ಕೇರಮ್ ಆಡ್ತೀವಿ ಇಬ್ರು ಸೇರಿ, ಇಲ್ಲ ಶಟ್ಲ್ ಆಡ್ತಾ ಇರ್ತೀವಿ. ಸ್ವಲ್ಪ ಜಾಸ್ತಿ ಕೇರಮು ಶಟ್ಲು ಆಡಿ ಅಲ್ಲಿ ಇಲ್ಲಿ ಹೋಗೋ ಡಿಸ್ಕಷನ್ ಅಲ್ಲಿ ಜಗಳ ಆಡೋದ್ ಬಿಟ್ಟು. ಓಕೆ, ಸೊ ಇದಾಗಿದೆ ಅನ್ಸುತ್ತಲ್ಲ. ಈಗ ಒಂದ್ ಸ್ವಲ್ಪ ಸಾಲ್ಟ್ ಹಾಕ್ಬಿಡೋಣ. ಸಬ್ಬಕ್ಕಿಗೆ ಸ್ವಲ್ಪ ಸಾಲ್ಟ್ ಹಿಡಿಬೇಕಲ್ಲ. ಓಕೆ, ಸ್ವಲ್ಪ ಸಾಲ್ಟ್ ಹಾಕ್ಬಿಡೋಣ. ರುಚಿಗೆ ತಕ್ಕ. ಉಪ್ಪು ಹಾಕೇ ಇಲ್ಲ ಅಲ್ಲ ಮುಂಚೆ? ಹಾಕಿದ್ದೆ, ತರಕಾರಿ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಖಾಲಿ ಆಯ್ತು ಅಲ್ಲಿ ಇದ್ದಿದ್ದು. ಹೌದು. ನೆಕ್ಸ್ಟ್ ಏನು? ಓ, ಈಗ ಲೆಮನ್ನು ಹುಳಿ ಬೇಕಲ್ವಾ? ಹೌದು. ಸೊ ಹುಳಿಗೆ ಲೆಮನನ್ನ ಓಕೆ, ಸೊ ಇದಾಗಿದೆ ಅನ್ಸುತ್ತಲ್ವಾ? ಸೊ ಅಲ್ಲೇ ಆರಿಸ್ಬೋದಾ? ಒಂದು ಸರ್ವಿಂಗ್ ಬೌಲ್ ಕೊಟ್ಬಿಡ್ತೀನಿ.
ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ಬಿಟ್ರೆ ಆಹಾ ಇನ್ನೂ ಚೆನ್ನಾಗಿರುತ್ತೆ. ಓಕೆ ನಂದಿನಿ, ಸಬ್ಬಕ್ಕಿ ಪಲಾವ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಸಬ್ಬಕ್ಕಿ ಪಲಾವ್ ಟೇಸ್ಟ್ ನೋಡ್ಬಿಡ್ತೀನಿ ರೀ, ಆಮೇಲೆ ನೀವು ರಿಕ್ಯಾಪ್ ನೋಡಿವ್ರಂತೆ. ಏನು ಅರ್ಜೆಂಟು ಅಲ್ವಾ? ಸಾಕಷ್ಟು ಬಿಸಿ ಇದೆ, ಬಿಸಿಯಾಗಿದೆ. ಏನು ಸುಮ್ಮನೆ ಊದ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಓಕೆ ಫಸ್ಟ್ ರೀಕ್ಯಾಪೇ ನೋಡ್ಕೊಂಡು ಬಂದ್ಬಿಡಿ. ಸಬ್ಬಕ್ಕಿ ಪಲಾವ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಯಲ್ಲಿ ತುಪ್ಪವನ್ನು ಹಾಕಿ ಅದು ಕಾದ ನಂತರ ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಗೂ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಹಸಿಮೆಣಸಿನಕಾಯಿ, ಹುರುಳಿಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ ಹಾಗೂ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿ. ತರಕಾರಿಗಳು ಬೆಂದ ನಂತರ ಕಾಯಿ ಹಾಲು ಸೇರಿಸಿ ನೆನೆಸಿದ ಸಬ್ಬಕ್ಕಿ ಹಾಕಿ ಉಪ್ಪನ್ನು ಸೇರಿಸಿ ನಿಂಬೆ ರಸವನ್ನು ಹಿಂಡಿ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸಿದರೆ ಸಬ್ಬಕ್ಕಿ ಪಲಾವ್ ಸವಿಯಲು ಸಿದ್ಧ. ಸೊ ಟೇಸ್ಟ್ ನೋಡ್ಬಿಡ್ಲಾ? ಏನ್ರಿ? ನೋಡಿ ಧೈರ್ಯವಾಗಿ ತಿನ್ಬೋದಾ? ಓಕೆ. ಸೇರ್ತಿದ್ಯಾ? ಸ್ಪೂನ್ ಏನ್ ಸಿಕ್ತು ನಿಮ್ಗೆ? ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ? ಓಕೆ ಪ್ಲೀಸ್ ಟೇಸ್ಟ್ ನೋಡಿ. ತುಂಬಾ ಬಿಸಿ ಇದೆ. ಹೌದು. ಓಕೆ, ಸೊ ಒಂಥರ ಸಬ್ಬಕ್ಕಿ ಇಷ್ಟಪಡೋರಿಗೆ ಒಂದು ಎಕ್ಸ್ಪೆರಿಮೆಂಟ್ ಅಂದ್ರೆ ಮಾಡಿ ಟೇಸ್ಟ್ ನೋಡ್ಬೋದು. ಸಬ್ಬಕ್ಕಿ ಹೆಲ್ತಿ ಕೂಡ ತುಂಬಾನೇ ಒಳ್ಳೇದು. ಕೋರ್ಸ್ ತಂಪು ಅಂತಾರೆ ಸಬ್ಬಕ್ಕಿ. ವಂಡರ್ಫುಲ್. ಸೊ ಏನು ನಮ್ಮ ನೆಕ್ಸ್ಟ್ ರೆಸಿಪಿ ಏನು ಮಾಡ್ಕೊಡ್ತೀರಾ ನಮಗೆ? ನೆಕ್ಸ್ಟು ಬದನೆಕಾಯಿ ಬಜ್ಜಿ ಮಾಡೋಣ ಅಂತ. ಕ್ಯಾರೆಟ್ ಇದೆ, ಅದು ಫುಲ್ ಖಾಲಿ ಮಾಡ್ತೀನಿ ನಾನು. ಓಕೆ, ನೀವು ಬಜ್ಜಿ ತರಾನೇ ಇದ್ದೀರಾ. ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ಇದು ಕಾಂಪ್ಲಿಮೆಂಟಾ ಕಂಪ್ಲೇಂಟಾ? ಇಲ್ಲ ದುಂಡುಗಿದ್ದೀರಾ ಅಂತ. ಓಕೆ, ಹಂಗಾರೆ ನಾನು ಕಾಂಪ್ಲಿಮೆಂಟ್ ಅಂತ ತಗೋತೀನಿ ಅದನ್ನ. ನೀವೇ ಸೊ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಡ್ತೀರಾ? ನಂದಿನಿ, ರೆಡಿ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಬಜ್ಜಿ ಮಾಡಲಿಕ್ಕೆ. ಎಕ್ಸ್ಪೆಷಲಿ ಇದನ್ನ ನಮ್ಮ ಮನೆಯವ್ರ ಕಡೆ ಅಂದರೆ ಯಲ್ಲಾಪುರದ ಕಡೆ ಮಾಡ್ತಾರೆ. ಆ ಕಡೆ ತುಂಬ ಫೇಮಸ್ ಇದು. ಚಳಿಗಾಲದಲ್ಲಿ ಚಳಿ ಮಳೆ ಬರ್ತಾ ಇರ್ಬೇಕಾದ್ರೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ. ಬದನೆಕಾಯಿನ ರೌಂಡ್ ಶೇಪಲ್ಲಿ ಹೆಚ್ಚಿಟ್ಕೊಂಡಿರ್ಬೇಕು ಈ ಥರ. ಇದನ್ನ ನೀರಲ್ಲಿ ಏನಕ್ಕೆ ಹಾಕಿದ್ದೀನಿ ಅಂದರೆ ಬದನೆಕಾಯಿ ಕಪ್ಪಾಗ್ಬಿಡುತ್ತಲ್ಲ ಹೆಚ್ಚಿದ ತಕ್ಷಣ, ಸೊ ಅದಕ್ಕೆ. ಆಮೇಲೆ ಅಚ್ಕಾರದ ಪುಡಿ, ಅಕ್ಕಿ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು, ಉಪ್ಪು, ಓಂ ಕಾಳು, ಸ್ವಲ್ಪ ಸೋಡಾ, ಅಷ್ಟೇ. ಸೂಪರ್. ಸೊ ಸೌಮ್ಯ, ಫಸ್ಟ್ ಎಣ್ಣೆ ಕರಿಯಕ್ಕೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಓಕೆ ಆಯಿತು. ಸೊ ಅರ್ಧ ಕೆಲಸ ಆಗೋಗುತ್ತಲ್ಲಿ. ಸಾಕಲ್ಲ? ಓಕೆ, ಸೊ ಇವಾಗ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು? ಬಜ್ಜಿ ಹಿಟ್ಟು ಮಾಡ್ಕೊಂಡ್ಬಿಡೋಣ. ಓಕೆ, ನಾನೊಂದು ಅಡ್ವಾಂಟೇಜ್ ಕೊಟ್ಟಿದ್ದೀನಿ ನಿಮಗೆ, ಪ್ಲಸ್ ಪಾಯಿಂಟ್ ಇದೆ ಇಲ್ಲಿ. ಏನು ಹೇಳಿ? ಇಲ್ಲೆಲ್ಲೂ ಈರುಳ್ಳಿ ಇಲ್ಲ. ಓ ಅಲ್ಲ, ಇಂಥ ಟೈಮಲ್ಲ ನನಗೆ ಇನ್ವೈಟ್ ಮಾಡೋದು. ಈರುಳ್ಳಿ ಬೆಲೆ 80 ರೂಪಾಯಿ ಹೋಗ್ಬಿಟ್ಟಿದೆ ಕೆಜಿಗೆ. ಓ ಹಂಗ? ಓಕೆ, ನಾನು ಈರುಳ್ಳಿ ತಿಂತೀನಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೆ. ಅಯ್ಯೋ, ಈಗ ಈರುಳ್ಳಿ ಹೆಚ್ಚಕ್ಕಿಂತ ತಗೊಳ್ಬೇಕಾದ್ರೆ ಕಣ್ಣಲ್ಲಿ ಜಾಸ್ತಿ ನೀರು ಬರೋದು. ಏನ್ರಿ ಅಷ್ಟೊಂದು ರೇಟ್ ಮಾಡಿಬಿಟ್ಟಿದ್ದಾರೆ ಈರುಳ್ಳಿದು. ಹೌದು. ಓಕೆ, ಈಗ ಎಲ್ಲ ತರಕಾರಿನೂ ಹಾಗೆ ಹಾಕಿ. ಫಸ್ಟು ಕಡಲೆ ಹಿಟ್ಟನ್ನ ಒಂದು 2 ರಿಂದ 3 ಸ್ಪೂನ್ ಹಾಕೊಂಡ್ರೆ ಸಾಕು. ಓಕೆ, ಕಡಲೆ ಹಿಟ್ಟಲ್ಲೇ ಬದನೆಕಾಯಿನ ನೆನೆಸ್ಬೇಕಾಗಿರೋದು. ಆಮೇಲೆ ಅಕ್ಕಿ ಹಿಟ್ಟನ್ನ 1 ಸ್ಪೂನ್ ಸಾಕು, 1 ಅಥವಾ 1.5 ಸ್ಪೂನ್ ಸಾಕು. ಅದು ಎಷ್ಟು ಹಾಕ್ತೀವೋ ಅದ್ರ ಅರ್ಧ ಹಾಕಿದ್ರೆ ಇದು ಅಕ್ಕಿ ಹಿಟ್ಟು ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಅಕ್ಕಿ ಹಿಟ್ಟನ್ನ ಹಾಕ್ತೀವಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್. ಕೆಂಪು ಇರುತ್ತೆ, ಟೇಸ್ಟು ಬರುತ್ತೆ. ಉಪ್ಪು ಹಾಕೊಂಡ್ಬಿಡೋಣ. ಇದು ಅಷ್ಟೇ, ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು. ಒಂದು ಸ್ವಲ್ಪ 1-2 ಸರಿ ಮಾಡ್ತಾ ಅಂದಾಜು ಸಿಗುತ್ತೆ ಆಮೇಲೆ ಎಷ್ಟು ಹಾಕೋಬೇಕು ಅಂತ ಹೇಳಿ. ಆಮೇಲೆ ಓಂ ಕಾಳು, ಇದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ಒಂದು ಸ್ವಲ್ಪ ಓಂ ಕಾಳು ಹಾಕಬೇಕು. ಓಕೆ, ಆಮೇಲೆ ಸ್ವಲ್ಪ ಸೋಡಾ, ಯಾಕಂದರೆ ಕ್ರಿಸ್ಪಿಯಾಗಿ ಹಿಂಗೆ ಉಬ್ಬಿ ಬರಬೇಕಲ್ಲ, ಸ್ವಲ್ಪ ಸೋಡಾ ಹಾಕಿದ್ರೆ ಸಾಕು. ಓಕೆ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಂದು ಹಾಕೋಣ ನೀರು. ಟಿಪ್ಸ್ ಹೇಳ್ಬೋದಾ? ಹೇಳಿ ಪ್ಲೀಸ್. ಏನು ಟಿಪ್ ಕೊಡ್ತೀರಾ ನಮಗೆ? ಹೇಳಿ. ಈಗ ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ಮೇಕಪ್ ಹಾಕ್ಲೇಬೇಕಾಗುತ್ತೆ. ಆರ್ಟಿಸ್ಟ್ಗಳಿಗೆ ಟಿಪ್ಪಾ? ಓಕೆ, ಸೂಪರ್. ಹೇಳಿ. ಮೇಕಪ್ ಹಾಕ್ತಾ ಇರ್ತಾರೆ, ತುಂಬ ಹಾಳಾಗಿರುತ್ತೆ ಮುಖ ಎಲ್ಲ, ಸಿಕ್ಕಾಪಟ್ಟೆ ಹಾಳಾಗ್ತಾ ಹೋಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಆಮೇಲೆ ಮುಖ ಎಲ್ಲ ಒಂಥರ ಇದಾಗ್ಬಿಡುತ್ತೆ, ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಅವಾಗ ಏನು ಗೊತ್ತಾ, ಟೊಮೊಟೊ ರಸ ಇರುತ್ತಲ್ಲ, ಟೊಮೊಟೊ ರಸಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ, ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡ್ಬಿಟ್ಟು ಅದೆರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಥರ ನೀಟಾಗಿ ಮುಖಕ್ಕೆ ಹಚ್ಕೊಂಡು ಒಂದು 2 ಅವರ್ಸ್ ಅಥವಾ 1 ಅವರ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ, ವಾರಕ್ಕೊಮ್ಮೆ ಮಾಡಿದ್ರೆ ಸಾಕು. ಮುಖ ಸಕ್ಕದಾಗಿರುತ್ತೆ. ಆಯಿಲಿ ಸ್ಕಿನ್ ಅವ್ರಿಗಂತೂ ತುಂಬಾನೇ ಯೂಸ್ ಆಗುತ್ತೆ ಇದು. ಕರೆಕ್ಟ್.
ಸೊ ಹಿಟ್ಟಿಗೆಲ್ಲ ಹಾಕಾಗಿದ್ಯಾ? ಒಂದು ಸ್ಪೂನ್ ಎಣ್ಣೆ, ಕಾದಿರೋ ಎಣ್ಣೆ ಒಂದು ಸ್ವಲ್ಪ ಹಾಕಬೇಕು. ಹಾಕಲ್ಲ? ಓಕೆ. ಸ್ವಲ್ಪ ಕಾಯ್ಬೇಕು ಅನ್ಕೋತೀನಿ ಎಣ್ಣೆ. ನೀವು ಇದು ಕಲ್ಸ್ಕೊತಾರಿ ಅಷ್ಟು ನಾನು ಒಂದು ಚಿಕ್ಕ ಬ್ರೇಕ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ ವೀಕ್ಷಕರೇ, ಬದನೆಕಾಯಿ ಬಜ್ಜಿ ರೆಡಿ ಆಗ್ತಾ ಇದೆ. ಎಣ್ಣೆ ಸ್ವಲ್ಪ ಕಾಯ್ಬೇಕಷ್ಟೇ, ಹಾಗಂತ ನಿಮ್ಮನ್ನು ಜಾಸ್ತಿ ಕಾಯಿಸಲ್ಲ. ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಮನೆ ಅಡಿಗೆ. ರೆಡಿ ಆಗ್ತಾ ಇದೆ ಬದನೆಕಾಯಿ ಬಜ್ಜಿ. ಎಣ್ಣೆ ಕಾದಿದೆ, ಹಿಟ್ಟಾಗಿದೆ. ಓಕೆ, ಈಗ ಬದನೆಕಾಯಿನ ಇದಕ್ಕೆ ಹಾಕೊಳ್ತಾ ಹೋಗೋದು. ಸ್ವಲ್ಪ ನೀರು ಚೆನ್ನಾಗಿ ಮಾಡಿ. ಬದನೆಕಾಯಿ ಇಷ್ಟಪಡೋರ್ಗಂತೂ, ನಿಮ್ಗೆ ಇಷ್ಟನಾ ಬದನೆಕಾಯಿ? ನನಗಿಷ್ಟ. ಬದನೆಕಾಯಿ ಹಸಿ ಅಂತೆಲ್ಲ ಮಾಡ್ತಾರೆ ಆ ಕಡೆ, ಅದು ತುಂಬಾನೇ ಚೆನ್ನಾಗಿರುತ್ತೆ. ಯಾವ ಊರಂದ್ರಿ ನಿಮ್ದು? ಸಾರಿ ಮರ್ತ್ಬಿಟ್ಟೆ. ನಮ್ಮ ಮನೆಯವರು ಯಲ್ಲಾಪುರ. ಯಲ್ಲಾಪುರ. ನಂದು ಮಲೆನಾಡು, ಶಿವಮೊಗ್ಗ. ಓಕೆ, ಈಗ ಇದನ್ನ ಇದ್ರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕೊಂಡ್ಬಿಟ್ಟು ಹಾಕ್ಬೇಕು. ಓಕೆ, ನನಗೆ ಕೇಳಿದ್ರಲ್ಲ, ನನಗೆ ಫೇವ್ರೆಟ್ ಅನಂತ್ ನಾಗ್. ಹೌದಾ? ಓಕೆ, ಸಖತ್ ನ್ಯಾಚುರಲ್ ಆಕ್ಟಿಂಗ್ ಅವ್ರದ್ದು. ಅಂಡ್ ಆಫ್ ಕೋರ್ಸ್ ರಾಜಣ್ಣ. ಎಣ್ಣೆ ಜೊತೆ ಸರ್ಸ ಭಾಳ ಕಷ್ಟ ನೋಡಿ ಜೀವನ. ನಾನು ಸ್ಟಾರ್ಟಿಂಗ್ ಅಡುಗೆ ಕಲ್ತಿದ್ನ ಮತ್ತೆ ಹೇಳ್ಕೊಟ್ಟು, ಅವ್ರ ಹತ್ರನೇ ಹೇಳ್ಸ್ಕೊಡೋದು ಅಡುಗೆ ಎಲ್ಲ. ಓಕೆ, ಎಲ್ಲ ಹೇಳ್ಕೊಟ್ಟಿದ್ದಾರೆ. ಗ್ಯಾಸ್ ಹಚ್ಬೇಕು ಅಂತಾನೆ ಹೇಳ್ಕೊಟ್ಟಿಲ್ಲ. ಅದನ್ನ ಹೇಳ್ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತಾಗಿಲ್ಲ ಮಾಡಿದೆ. ಬಟ್ ಅಡುಗೆ ಹಚ್ತೀರಾ? ಯಾಕೆಂದ್ರೆ ಇಲ್ಲೇನೋ ನಾನು ಹಚ್ಚಿದೆ. ಒಂದೊಂದ್ಸರಿ ಕುಕ್ಕರ್ಗೆ ನೀರೇ ಹಾಕಿಲ್ಲ, ಹಂಗೆ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಬಸ್ ಆಗ್ಬಿಟ್ಟಿದ್ದು ಒಂದ್ಸರಿ. ಊಟಕ್ಕಂತೂ ಬರಬಾರ್ದು ನೋಡಿ. ಕರೆಕ್ಟಾಗಿ ಕುಕ್ಕರ್ ಕೂಗೋ ಟೈಮಿಗೆ ಬಂದ್ರೆ ನಾವು ಅದು ಚೆನ್ನಾಗಿ ಬಂದಿದೆ ನೋಡಿ. ನಾನು ಅದನ್ನ ತಗೋತೀನಿ. ಓಕೆ, ಆಯ್ತು. ನಿಮ್ಗೊಂದು ಸರ್ವಿಂಗ್ ಬೌಲು ರೆಡಿ ಮಾಡಿಬಿಡ್ತೀನಿ. ಓಕೆ, ಇದು ಮೋಸ್ಟ್ಲಿ ನಾನು ಅರ್ಧಾನೇ ತಿಂತೀನಿ ಅನ್ಕೋತೀನಿ. ಯಾಕೆ? ಇನ್ನು ಅಷ್ಟು ಎಣ್ಣೆ. ಓಕೆ, ಆರಿಸ್ಬಿಡ್ಲಾವಲ್ಲೇ? ಸೌಂಡ್ ಕೇಳಿದ್ರ? ಫುಲ್ ಗರಿ 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 ಗರಿ. ಬಿಸಿ ಬಿಸಿ ಆಗಿರೋ ಬದನೆಕಾಯಿ ಬಜ್ಜಿ ರೆಡಿ ಆಗಿದೆ. ಬಿಸಿ ಬಿಸಿ ಗರಿ ಗರಿ. ನೀವೇ ಟೇಸ್ಟ್ ನೋಡ್ಬಿಡ್ತೀನಿ ರೀ. ಗರಿ ಆಗಿ ಹೊಟ್ಟೋದ್ರೆ ಮಜಾ ಇರಲ್ಲ. ಫಸ್ಟ್ ಟೇಸ್ಟ್ ನೋಡ್ಬಿಡ್ತೀನಿ. ಸಖತ್ ಕ್ರಿಸ್ಪಿ ಬಂದಿದೆ ಅಲ್ಲ? ಸೂಪರ್ ಅದ ಬದನೆಕಾಯಿ. ಮಜಾನೇ ಮಜಾ, ಫಸ್ಟ್ ಕ್ಲಾಸ್ ಅದ. ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಕ್ಟ್ ನನ್ನ ಪಲಾವ್ಗಿಂತ ಇದು ಇನ್ನೂ ಜಾಸ್ತಿ ಇಷ್ಟ ಆಯ್ತು. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಸೂಪರ್. ಮಾಡ್ಕೊಳ್ಳಿ ಬದನೆಕಾಯಿ ಬಜ್ಜಿ. ಬದನೆಕಾಯಿ ಬಜ್ಜಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಲು ಇಡಿ. ನಂತರ ಒಂದು ಮಿಕ್ಸಿಂಗ್ ಬೌಲಿನಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಉಪ್ಪು, ಓಂ ಕಾಳು ಹಾಗೂ ಸೋಡಾ ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿ ಬದನೆಕಾಯನ್ನು ಈ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ಬದನೆಕಾಯಿ ಬಜ್ಜಿ ಸವಿಯಲು ಸಿದ್ಧ. ಸೌಮ್ಯ, ಥ್ಯಾಂಕ್ ಯು ಸೋ ಮಚ್. ಎರಡು ಒಳ್ಳೊಳ್ಳೆ ರೆಸಿಪೀಸ್ನ ತೋರಿಸ್ಕೊಟ್ಟಿದ್ದಕ್ಕೆ. ಖಂಡಿತ ನಮ್ಮ ಆಡಿಯನ್ಸ್ ಟ್ರೈ ಮಾಡ್ತಾರೆ, ಲೆಟರ್ ಬರೀತಾರೆ, ಹೇಗಿತ್ತು ಏನು ಕತೆ ಅಂತ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಅವ್ರ ಫೀಡ್ಬ್ಯಾಕ್ನ ನಿಮಗೆ ನಾನು ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಟೈಮ್ನ ಮಾಡಿಕೊಂಡು ನಮಗೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ. ಸೊ ನಿಮ್ಮ ಎಲ್ಲ ಪಾತ್ರಗಳು ಹೀಗೆ ಚೆನ್ನಾಗಿ ಮೂಡಿ ಬರಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಒಂದಷ್ಟು ಒಳ್ಳೆ ಅಡುಗೆಗಳು ಕಲೀಲಿ, ಯಜಮಾನ್ರ ಹತ್ರ ಜಗಳ ಆಡೋದು ಸ್ವಲ್ಪ ಕಮ್ಮಿ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಸೌಮ್ಯ, ನಿಮಗೋಸ್ಕರ ನಮ್ಮ ಕಿರುಕಾಣಿಕೆ. ಓಕೆ ನಂದಿನಿ, ಥ್ಯಾಂಕ್ ಯು. ಸುವರ್ಣ ವಾಹಿನಿಯವರು ನನ್ನ ಇಲ್ಲಿ ಕರೆಸ್ಬಿಟ್ಟು ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದೆರಡು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸುವರ್ಣ ವಾಹಿನಿಗೆ ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾರೆ. ವಂಡರ್ಫುಲ್, ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಮನೆ ಅಡುಗೆ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಹ್ಯಾವ್ ಅ ಗ್ರೇಟ್ ಡೇ.